ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಈಗಿನ ದಿನಗಳಲ್ಲಿ ನಾವು ತಿನ್ನುವಂಥ ಆಹಾರ ಎಷ್ಟು ಪರಿಶುದ್ಧವಾಗಿದೆ ಹೇಳಿ. ಸೊ ಎಲ್ಲದರಲ್ಲೂ ಕೂಡ ಕಲಬೆರಕೆ ಅನ್ನೋದು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ನಾವು ತಿನ್ನುವಂಥ ಆಹಾರ ಎಷ್ಟು ಪರಿಶುದ್ಧವಾಗಿದೆ ಅಂತ ನಿಜವಾಗ್ಲೂ ನಾವು ಒಂದೊಂದನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಊಟ ಮಾಡೋದೇ ಬೇಡ ಅಂತ ಅನಿಸುತ್ತೆ. ಸೊ ಅಷ್ಟು ಕಲಬೆರಕೆ ಅನ್ನೋದಿದೆ. ಸೊ ಇಲ್ಲಿ ಒಬ್ಬರು ಆರೋಗ್ಯಕರವಾಗಿರುವಂತಹ ಒಂದು ಜೀವನಕ್ಕೆ ಆರೋಗ್ಯಕರವಾಗಿರುವಂತಹ ಒಂದು ಎಣ್ಣೆ ಎನ್ನುವಂತಹ ಒಂದು ಸ್ಲೋಗನ್ ಮೇರೆಗೆ ಒಂದು ಆರೋಗ್ಯಕರವಾಗಿರುವಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಊರಿನಲ್ಲಿ ಮನೆ ಇದ್ದರೂ ಕೂಡ ಒಂದು ತೋಟದ ಜೀವನವನ್ನು ಅನುಭವಿಸ್ಬೇಕು ಅನ್ನುವಂತಹ ಒಂದು ಕಾರಣದಿಂದ ತೋಟದಲ್ಲೇ ಮನೆಯನ್ನು ಮಾಡಿಕೊಂಡು ಹಾಗೆ ಹಸುಗಳನ್ನು ಸಾಕ್ಕೊಂಡು ಗಿರ್ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಹಾಗೆ ನಮ್ಮ ಹಳ್ಳಿಕರ ಹಸುವನ್ನು ಕೂಡ ಸಾಕ್ಕೊಂಡು ಇದರ ಜೊತೆಗೆ ಪರಿಶುದ್ಧವಾಗಿರುವಂತಹ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ತಯಾರಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರನ್ನು ಪರಿಚಯ ಮಾಡಿಕೊಡ್ತೀನಿ, ಅವರನ್ನು ಮಾತಾಡ್ಸೋಣ. ಇವರು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ತಯಾರು ಮಾಡೋದಕ್ಕೆ ಕಾರಣ ಏನು, ಸೊ ಎಷ್ಟು ವರ್ಷಗಳಿಂದ ಇವರು ಎಣ್ಣೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮೊದಲಿಗೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಬನ್ನಿ ಹೋಗೋಣ. ಸೊ ನಾವು ಮಾಡುವಂತಹ ವಿಡಿಯೋಗಳು ಒಂದು ರೀತಿ ಎಷ್ಟು ಇನ್ಸ್ಪೈರ್ ಮಾಡ್ತಿದೆ ತುಂಬ ಜನನ ಅಂತಂದರೆ ನಿಜವಾಗ್ಲೂ ಕೇಳಿ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ನಮ್ಮ ಚಾನಲ್ನಲ್ಲಿ ಹಳ್ಳಿಕರೆತೆಗಳನ್ನು ನೋಡಿ ತುಂಬ ಜನ ಹಳ್ಳಿಕರೆತೆಗಳನ್ನು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ನಿಮ್ಮ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನಮಗೂ ಕೂಡ ಹಳ್ಳಿಕರೆತೆಗಳನ್ನು ಸಾಕಬೇಕು ಅನ್ನುವಂತಹ ಒಂದು ಆಸೆ ಬಂದಿದೆ. ಸೊ ಹಾಗಾಗಿ ನಾವು ಕೂಡ ಹಳ್ಳಿಕರೆತೆಗಳನ್ನು ಸಾಕ್ತಿದ್ದೀವಿ ಅನ್ನುವಂತಹ ಮಾತನ್ನು ಹೇಳಿದ್ದೀರಾ. ಖಂಡಿತ ನಾವು ಮಾಡ್ತಾ ಇರುವಂತಹ ಒಂದು ಕೆಲಸ ಕೂಡ ಸಾರ್ಥಕತೆ ಅಂತ ಅನಿಸುತ್ತೆ, ಒಂದು ತೃಪ್ತಿ ಸಿಗುತ್ತೆ ನೀವು ಈ ರೀತಿಯಾದಂತಹ ಒಂದು ಪ್ರೀತಿ ಪ್ರೋತ್ಸಾಹನ ತೋರಿಸಿದಾಗ. ಸೊ ಅದರಲ್ಲಿ ಒಬ್ಬರು ಸರ್ ಕೂಡ, ಅವರು ಕೂಡ ಹಳ್ಳಿಕಾರ್ ವಿಡಿಯೋಗಳನ್ನು ನೋಡಿ ನೋಡಿ ಇನ್ಸ್ಪೈರ್ ಆಗಿ ಅವರು ಕೂಡ ಒಂದು ಹಳ್ಳಿಕಾರ ಹಸುವನ್ನು ತೊಗೊಂಬಂದಿದ್ದಾರೆ. ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಮ್ಮೂರಿಗೆ ತುಂಬ ಹತ್ತಿರದಲ್ಲಿರುವಂತಹ ಊರಿದು, ಗಂಗವಾರ ಅಂತ ಒಂದು ಸಣ್ಣ ಹಳ್ಳಿ ಇದು. ಈ ಹಳ್ಳಿನಲ್ಲಿ ಇರೋವಂಥವ್ರು ಇವರು. ಈಗಾಗಲೇ ಇವ್ರದ್ದು ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ ಸ್ಟಾರ್ಟಿಂಗ್ ಡೇಸ್ನಲ್ಲಿ, ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ಹಳ್ಳಿಕಾರ ಹಸುವನ್ನು ತಂದಿರೋದು ನಿಜವಾಗ್ಲೂ ಖುಷಿ ಅಂತ ಅನಿಸ್ತು. ಸೊ ಹಾಗಾಗಿ ಮತ್ತೆ ಈಗ ವಿಡಿಯೋನ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್ ಸರ್. ಹಾಯ್, ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕ. ನನ್ನ ಹೆಸರು ಸುರೇಶ್ ಅಂತ. ಸೊ ಇಲ್ಲಿ ಗಂಗವಾರದ ನಿವಾಸಿ ನಾನು. ಸೊ ನಮ್ದು ಶ್ರೀರಾಮ ಪರಿಶುದ್ಧ ಆಯಿಲ್ ಮಿಲ್ ಅಂತ ಒಂದು ಆಯಿಲ್ ಮಿಲ್ ಇದೆ. ಸೊ ಇದರಿಂದ ಇಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹದ್ದು ಈ ತರ ಎಲ್ಲ ಇದು ಮಾಡ್ತಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಾಪಾಡ್ಕೊಳ್ಳೋಣ ಅಂತ ಈ ಹಸುಗಳನ್ನೆಲ್ಲ ನಮ್ಮ ದೇಸಿ ತಳಿಗಳನ್ನ, ಅದ್ ಮೊದ್ಲು ನಿಮ್ಗೆ ಗೊತ್ತಿದ್ದಂಗೆ ಅದು ಇದಿತ್ತು, ಗಿರ್ ಇತ್ತು. ಸೊ ಹೀಗಾಗಿ ಒಂದು ಹಳ್ಳಿ ಕಾರ್ ಒಂದು ತಗೊಂಡ್ ಬಂದಿದ್ದೀನಿ ಈಗ. ಸೊ 1 ವೀಕ್ ಆಗಿದೆ. ಹೆಂಗ್ ಅನಿಸ್ತದೆ ಸರ್ ನಿಮ್ಗೆ? ಈಗ ಬೇರೆ ಹಸುಗಳನ್ನು ಸಾಕಿರ್ತೀರಾ, ಈಗ ಹಳ್ಳಿಕಾರ ಹಸುವನ್ನ ತಂದಾದ್ಮೇಲೆ ನಿಮ್ಗೆ ಯಾವ ರೀತಿ ಚೇಂಜಸ್ ಅನ್ಸಿದೆ? ನಿಮ್ಗೆ ಏನ್ ಖುಷಿ ಕೊಟ್ಟಿದೆ? ಖುಷಿ ಅನ್ನೋದು ಈ ಹಳ್ಳಿ ಕಾರಲ್ಲಿ ನೀವು ಅದನ್ನ ಅನುಭವಿಸಿದಾಗೆ ಗೊತ್ತಾಗತ್ತೆ. ಸೊ ನೀವು ಬೇರೆ ಹಸು ಮೈ ಸೌರದಾಗ್ಲೂ ಮತ್ತೆ ಈ ಹಳ್ಳಿ ಕಾರ್ನಲ್ಲಿ ನೀವು ಮೈ ಸೌರುವಾಗ ಆ ಫೀಲಿಂಗ್ ಏನಿರುತ್ತೆ, ಆ ಫೀಲಿಂಗ್ ವಿಲ್ ಬಿ ವೆರಿ ಡಿಫ್ರೆಂಟ್. ಸೊ ನಿಮ್ಗೆ ಹೆಲ್ದಿ, ನಿಮ್ಗೆ ಏನೋ ಒಂಥರ ಹೆಲ್ದಿ ಅನ್ಸತ್ತೆ ನಿಮ್ಗೆ. ಸೊ ಈವನ್ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇವನ್ ಶುಗರ್ BP ಇರೋರು ಅಥವಾ ಏನಾದ್ರು ಹೈಪರ್ ಟೆನ್ಷನ್ ಇರೋರು ಯಾವಾಗಾದ್ರೂ ಬಂದು ಏನ್ ಫ್ರೀ ಇದ್ದಾಗ ಒಂದು ಅಟ್ಲೀಸ್ಟ್ ಒಂದು 15 to 20 ನಿಮಿಷ ಅದನ್ನ ಸೌಕೊಂಡು ನಿಂತ್ಕೊಂಡ್ರೆ ಆ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ಲೈಕ್ ಶುಗರ್ BP ಲೆವೆಲ್ಲು ಕಡಿಮೆ ಆಗುತ್ತೆ ಅಂತ, ಹೈಪರ್ ಟೆನ್ಷನ್ ಅಂತೂ 100% ಕಡಿಮೆ ಆಗುತ್ತೆ. ಸೊ ಈ ಹಸುವಿನ ಮಹಿಮೆನೇ ಆಗಿದೆ. ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗಿ ಪಾಸಿಟಿವ್ ವೈಬ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಇದ್ರ ಗಂಜಲ ಇದೆಯಲ್ವಾ, ಅದು ಒಂಥರ ಅಮೃತ. ಸೊ ನಿಮ್ಗೆ ಬೇರೆ ಹಸುವಲ್ಲಿ ಈ ತರ ಸಿಕ್ಕಲ್ಲ. ಇದ್ರದ್ದು ಒಂಥರ ನೋಡಿ, ಇದು ಒಂಥರ ನೀವು ಏನ್ ಹೇಳಿದ್ರು ಕೇಳಿಸುತ್ತೆ, ಅರ್ಥ ಮಾಡ್ಕೊಳತ್ತೆ, ರಿಯಾಕ್ಟ್ ಮಾಡುತ್ತೆ. ತುಂಬಾ ರಿಯಾಕ್ಟ್ ಮಾಡುತ್ತೆ. ನೀವು ಏನ್ ಹೇಳಿದ್ರು ಕೇಳಿ ರಿಯಾಕ್ಟ್ ಮಾಡುತ್ತೆ. ಆತರ ಅದರಿಂದ ಸೊ ಆದಷ್ಟು ನಾವು ದೇಶೀಯವಾಗಿ ಏನೇನಿತ್ತು ನಮ್ಮ ಹಳೆಯದು ಪದ್ಧತಿ. ಈಗ ನೋಡಿ, ನಾನು ಶ್ರೀರಾಮ ಪರಿಶುದ್ಧ ಆಯಿಲ್ ಮಿಲ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅದೇನಾಗುತ್ತೆ ಅಂದ್ರೆ ಹಳೆಯ ಪದ್ಧತಿ. ಸೊ ಅದರಲ್ಲಿ ನಿಮ್ಗೆ ನ್ಯಾಚುರಲ್ ಆಗಿ ಆಯಿಲ್ ಸಿಕ್ಕತ್ತೆ. ಈಗ ನ್ಯಾಚುರಲ್ ಆಯಿಲ್ ತಿಂದಷ್ಟು ನಿಮ್ಗೆ ಆರೋಗ್ಯವಾಗಿ ತುಂಬಾ ಒಳ್ಳೇದು. ಇಟ್ ವಿಲ್ ಬಿ ರಿಡ್ಯೂಸ್, ಆ ಆಯಿಲ್ ಬಂದು ಇಟ್ ವಿಲ್ ಬಿ ರಿಡ್ಯೂಸ್ ಯುವರ್ ಶುಗರ್ BP ಲೆವೆಲ್, ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ನಿಮ್ಮ ಕೊಲೆಸ್ಟ್ರಾಲ್ ಇರ್ಬೋದು, ಎಲ್ಲಾ ರೀತಿ. ಯಾಕಂದ್ರೆ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರಲ್ಲ. ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಾಗಿರ್ಬೋದು. ಮತ್ತೆ ಹಳೆಗೆ ಹೋಗ್ಬೇಕು ಅಂತ ಏನಾಗಿದೆ ಅಂತಂದ್ರೆ ಈಗ ಮಾಡರ್ನೈಸೇಷನ್ ಇಂದ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನಾಗಿರ್ಬೋದು, ಹಾಗೆ ನಮ್ಮ ಒಂದು ಟ್ರೆಡಿಷನಲ್, ನಮ್ಮ ಒಂದು ಕಲ್ಚರ್ ಎಲ್ಲವನ್ನು
ನಾವು ಮರಿತಾ ಬರ್ತಾ ಇದ್ದೀವಿ. ಸೊ ಹೀಗಾಗಿ ಏನಂತಂದರೆ ನಮ್ಮ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಏರುಪೇರಾಗ್ತಾ ಇದೆ, ಸಾಕಷ್ಟು ಕಾಯಿಲೆಗಳಿಗೆ ಕೂಡ ತುತ್ತಾಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಟ್ರೆಡಿಷ್ನಲ್ ಏನಿದೆ, ನಮ್ಮ ಹಳೆಯ ಪದ್ಧತಿಗಳೇನಿದೆ, ಸೊ ಅದಕ್ಕೆ ನಾವು ಮತ್ತೆ ಹೋಗಬೇಕಾಗುತ್ತೆ, ಮತ್ತೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರ್ಬೋದು, ಸೊ ಈ ರೀತಿ ಗಾಣದಲ್ಲೇ ತಯಾರು ಮಾಡಿರುವಂತಹ ಎಣ್ಣೆಗಳನ್ನು ಆದಷ್ಟು ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಏನು ಅಂತಂದರೆ ನಮ್ಮ ದೇಹದಲ್ಲಿ ಬರುವಂತಹ ಸಾಕಷ್ಟು ಕಾಯಿಲೆಗಳಿಗೆ ಎಣ್ಣೆ ಒಂದು ಮೇನ್ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪರಿಶುದ್ಧವಾಗಿರುವಂತಹ ಒಂದು ಎಣ್ಣೆಯನ್ನು ಯೂಸ್ ಮಾಡಿದಾಗ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸರ್ ತುಂಬ ಒಂದು ಪರಿಶುದ್ಧವಾಗಿರುವಂತಹ ಆಯಿಲನ್ನು ತಯಾರು ಮಾಡ್ತಾ ಇದ್ದಾರೆ. ಹೇಳಿ ಸರ್ ನಿಮ್ಮ ಆಯಿಲ್ ಬಗ್ಗೆ. ಹಾಂ, ನಮ್ಮ ಆಯಿಲ್ ಬಗ್ಗೆ ಹೇಳಬೇಕಂದ್ರೆ ಟೋಟಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು. ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಮಾಡ್ತೀವಿ, ಸನ್ಫ್ಲವರ್ ಮಾಡ್ತೀವಿ, ಎಳ್ಳೆಣ್ಣೆ ಮಾಡ್ತೀವಿ, ಮತ್ತು ಹುಚ್ಚೆಳ್ಳೆಣ್ಣೆ ಮಾಡ್ತೀವಿ, ಇನ್ನೊಂದು ಯಾವುದು ಸಾಸಿವೆ ಎಣ್ಣೆ ಕೂಡ ಮಾಡ್ತೀವಿ. ಇಲ್ಲೇ ತಯಾರು ಮಾಡ್ಕೋತೀವಿ ಎಲ್ಲನೂ. ಹರಳೆಣ್ಣೆ ಮಾತ್ರ ಅದನ್ನ ಗಾಣಕ್ಕೆ ಹಾಕ್ಬಾರ್ದು. ಆಕ್ಚುಲಿ ಅದನ್ನ ಏನ್ ಮಾಡ್ತೀವಿ, ಮೈಸೂರು ಕಡೆಯಿಂದ ಬೇಯಿಸಿ ತೆಗ್ಸಿ ತರ್ಸ್ಕೊಂಬರ್ತೀವಿ. ಯಾಕಂದ್ರೆ ಇಲ್ಲಿ ನಮ್ ಕಡೆ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಹಾಲು ತುಂಬಾ ಕಷ್ಟ. ಸೊ ಅದೊಂದು ಮಾತ್ರ ಗಾಣಕ್ಕೆ ಹಾಕಲ್ಲ. ಇನ್ ಮಿಕ್ಕಿದ ಎಲ್ಲಾ ತರದ ಎಣ್ಣೆನೂ ನಾವು ಗಾಣಕ್ಕೆ ಹಾಕಿ ಕಸ್ಟಮರ್ಸ್ಗೆಲ್ಲ ನಾನು ಇದು ಮಾಡಿ ಕೊಡ್ತೇವೆ. ಸೊ ಇದರಿಂದ ತುಂಬಾ ಜನಗಳಿಗೆ ತುಂಬಾ ಇದಿದೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಒಂದು ಸ್ವಲ್ಪ ನಾವು. ಯಾಕಂದ್ರೆ ಮೇನ್ಲಿ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನೋದು ಏನು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯಾಕೆ ತಿನ್ಬೇಕು, ಈ ರಿಫೈನ್ಡ್ ಆಯಿಲ್ ತುಂಬಾ ತಿಂತಿದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ಬೇಕಾಗತ್ತೆ ಜನಕ್ಕೆ. ಈಗ ನಾರ್ಮಲಿ ಜನ ಬರ್ತಾರೆ, ಏನ್ ಸರ್ ನಿಮ್ಮಲ್ಲಿ 340 ರೂಪಾಯಿ ಕೊಡ್ಬೇಕಾ ಲೀಟ್ರಿಗೆ, 140 ರೂಪಾಯಿ ಸಿಕ್ಕತ್ತಲ್ಲ, ನಾವ್ ಯಾಕೆ ಅಲ್ಲಿ ತಗೋಬಾರ್ದು, ಇಲ್ಲಿ ಹೆಂಗ್ ಬರ್ಬೇಕು, 340 ರೂಪಾಯಿ ಯಾಕೆ ಕೊಡ್ಬೇಕು ನಾನು ನಿಮ್ಗೆ ಅಂತ ಕೇಳಕ್ ಬರ್ತಾರೆ. ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಾಗತ್ತೆ ಜನಕ್ಕೆ. ಸೊ ಈಗೆಲ್ಲ ಬರ್ತಾರೆ ತುಂಬಾ ಜನ ಬಂದು 140 ರೂಪಾಯಿಗೆ ಸಿಕ್ಕತ್ತೆ, ನಿಮ್ಗೆ ಯಾಕೆ 340 ರೂಪಾಯಿ ಕೊಡ್ಬೇಕು ನಾವು ಅಂತ ಹೇಳಕ್ ಬರ್ತಾರೆ. ಅವಾಗ ನಾವು ಹೇಳ್ತೀವಿ ಅವ್ರಿಗೆ, ಮೇಡಮ್ 340 ರೂಪಾಯಿ ಎಣ್ಣೆಗೂ ಇದಕ್ಕೂ ತುಂಬಾ ಅಲ್ಲ, 140 ರೂಪಾಯಿ ಎಣ್ಣೆಗೂ 340 ರೂಪಾಯಿ ಎಣ್ಣೆಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದರಲ್ಲಿ ನಿಮಗೆ ಎಲ್ಲ ತರದ ಅಂದ್ರೆ ಈ ಲಿಕ್ವಿಡ್ ಪ್ಯಾರಾಫಿನ್ ಇರ್ಬೋದು, ವೈಟ್ ಆಯಿಲ್ ಇರ್ಬೋದು, ಆ ತರ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. 140 ಅಷ್ಟು ಕಡಿಮೆಗೆ ಎಣ್ಣೆ ಸಿಗುತ್ತೆ ಅಂತಂದ್ರೆ ಎಷ್ಟು ಕಲಬೆರಕೆ ಇರುತ್ತೆ, ತುಂಬಾ ಕಲಬೆರಕೆ ಇರುತ್ತೆ. ಎಷ್ಟು ಕಲಬೆರಕೆ ಇದೆ ಅನ್ನೋದು ಯೋಚನೆ ಮಾಡಬೇಕು. ನಿಮಗೆ ಕಡಲೆ ಬೀಜ ಹೋದ್ರೆ ಫಸ್ಟ್ ಕ್ವಾಲಿಟಿ ಕಡಲೆ ಬೀಜ 140 ರೂಪಾಯಿ ತನ ಇದೆ, 130ರಿಂದ 140 ರೂಪಾಯಿ ತನ ಇದೆ. ಸೊ ಅದನ್ನ ತಗೊಂಬಂದಾಗ ನಾವು 10 kg ತಗೊಂಬಂದ್ ಕಡಲೆ ಬೀಜ ನಾವು ಗಾಣಕ್ಕೆ ಹಾಕಿದ್ರೆ ನಮಗೆ ವುಡ್ ಪ್ರೆಸ್ಡ್ ಆಯಿಲ್, ವುಡ್ ಅಲ್ಲಿ ನಮ್ಮಲ್ಲಿ ಇರೋದೆಲ್ಲ ನೀವು ನೋಡಿದಿರಿ, ಎಲ್ಲ ವುಡ್ ಗಾಣ ಇರೋದ್ರಿಂದ ಅದ್ರಲ್ಲಿ ನಿಮಗೆ ಬರೋದೇ ಒಂದು 4% ಎಣ್ಣೆ ಬರುತ್ತೆ. ಆ 4% ಅಲ್ಲಿ ನಾವು ಅದನ್ನ ತಗೊಂಬಂದು ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಪ್ರೊಸೀಜರ್ ಎಲ್ಲ ನೋಡಿ ಹೇಳಿದೀನಿ ನಿಮ್ಗೆ ಯಾವ ತರ ಅದನ್ನ ಹಾಕಿ ತಂದು ನಾವು ಬಿಸಿಲಲ್ಲಿ ಇಡಬೇಕಾಗತ್ತೆ ಒಂದಿನ ಫುಲ್. ಆ ಇಟ್ಟಾಗ ಅದೇನಾಗತ್ತೆ ನಿಮ್ಗೆ ಮ್ಯಾಕ್ಸ್ ಉಳಿದ್ರೆ ಲಾಸ್ಟ್ ಅಲ್ಲಿ 3.5% 3.25% ಉಳಿಯುತ್ತೆ. ಸೊ 3.25% ಅಂದ್ರೆ ನಾವ್ ಎಷ್ಟಕ್ಕೆ ಮಾರಬೇಕಾಗತ್ತೆ, ಜನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನ 140 ರೂಪಾಯಿ ಕೊಡ್ತಾರಪ್ಪ ಅಂತ ಹೋಗೋದು, ಮತ್ತೆ ಅದನ್ನ ತಿನ್ನೋದು, ಹಾಸ್ಪಿಟ್ಲ್ಗೆ ಹೋಗೋದು, ಡಾಕ್ಟರ್ಗೆ ಖರ್ಚು ಮಾಡೋದು, ಇದು ಕಾಮನ್ ಆಗ್ಬಿಟ್ಟಿದೆ. ಸೊ 140 ರೂಪಾಯಿ 340 ರೂಪಾಯಿ ಯಾಕೆ ಕೊಡಬೇಕು ಅನ್ನೋರು, ಸೊ ಹಾಸ್ಪಿಟ್ಲಿಗೆ ಎಷ್ಟು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಅಲ್ವಾ. ಸೊ ಇದರಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಬರಲ್ಲ, ನ್ಯಾಚುರಲ್ ಆಯಿಲ್ ಇರುತ್ತೆ, ಮತ್ತೆ ಅದರಲ್ಲಿ ಶುಗರ್ BP ಲೆವೆಲ್ ನಾರ್ಮಲಿ ಬೇಸಿಕಲಿ ಕಡಿಮೆ ಆಗ್ತಿರುತ್ತೆ. ಹಳಬರೆಲ್ಲ ಅದೇ ಮಾಡ್ತಿದ್ರು. ನಮ್ಮಲ್ಲಿ ಎಲ್ಲ ಹಸು ಎತ್ತಿನ ಗಾಣ ಇತ್ತು, ಈಗಲೂ ಇದೆ ನಮ್ದು ಎತ್ತಿನ ಗಾಣ. ಬಟ್ ಈಗ ಅದನ್ನ ಪೂಜೆ ಇದ್ರ ತರ ಮಾಡ್ಕೊಂಡ್ವಿ. ಯಾತಕ್ಕೆ ಆ ತರ ಮಾಡ್ಕೊಂಡ್ವಿ, ಮಾಡೋದಕ್ಕೆ ಕಾರಣ ಏನು, ನಮ್ದು ಈಗ ಒಂದು ನೀವು ಥಿಂಕ್ ಮಾಡಿ, ಈಗ ಒಂದು 60 ರೂಪಾಯಿ ನಿಮ್ಗೆಲ್ಲ ಬೀಜ ಎಲ್ಲ ತಗೊಂಬಂದು 60 ರೂಪಾಯಿಗೆ ಎಣ್ಣೆ ಕೊಡ್ಬೋದು. 60 ರೂಪಾಯಿ ಕೊಟ್ಟು ತೊಗೊಂಡೋಗೋರು ಜನ, ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು 60 ರೂಪಾಯಿಗೆ ಅಂತ ತಗೋತೀರಿ, 30 ರೂಪಾಯಿ ಕೊಡ್ತೀವಿ ಬನ್ನಿ ಅನ್ನೋ ನ್ಯಾಚುರಲ್ ಆಗಿ 60 ರೂಪಾಯಿಗೆ ಕೊಡೋ ಎಣ್ಣೆನ 30 ರೂಪಾಯಿ ಕೊಡ್ತೀನಿ ಅಂತ ಬಂದ್ರು. ಜನ ಏನ್ ಮಾಡಿದ್ರು, ತುಂಬಾ ಜನ ರೈತರೆಲ್ಲ ಬರೀ ಏನಂತಿದ್ರು, ಏನು ಗಾಣದ ಎಣ್ಣೆನೆ ತಿಂತಿದ್ರು. ತುಂಬಾ ಜನ ಎಲ್ಲ ಹಳ್ಳಿ ಜನ ಎಲ್ಲ ಗಾಣದ ಎಣ್ಣೆ ತಿಂತಿದ್ರು. ಇಲ್ಲ ಕಡಲೆ ಬೀಜ ತಗೊಂಬಂದು ಹಾಕ್ಸ್ಕೊಂಡು ಹೋಗೋರು, ಇಲ್ಲ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗೋರು, ಟಿನ್ ತಗೊಂಬಂದು ಮನೆಯಿಂದ ಹಟ್ಟಿಸ್ಕೊಂಡು ಹೋಗೋರು ಎಣ್ಣೆ. ಬಟ್ ಇವ್ರು 30 ರೂಪಾಯಿ ಕೊಡ್ತೀನಿ ಅಂತ ಜನ ಥಿಂಕ್ ಮಾಡಿದ್ರು, ಯಾಕೆ ನಾವು ಅಲ್ಲಿಗೆ ಹೋಗ್ಬಾರ್ದು, 30 ರೂಪಾಯಿಗೆ ಯಾಕೆ ತಗೋಬಾರ್ದು, 60 ರೂಪಾಯಿ ಏನು ಕೊಡಬೇಕು ಅಂತ. ಬಟ್ ಆಗ್ಲೇ ಜನ ಸ್ವಲ್ಪ ಯೋಚನೆ ಮಾಡಿದಿದ್ರೆ, ಈ ಕಡಲೆ ಬೀಜ ಈ ರೇಟ್ ಇದೆ, ಇವ್ರು ಯಾಕೆ 60ಕ್ಕೆ ಮಾಡ್ತಾರೆ, ಅವ್ರು ಯಾಕೆ 30 ರೂಪಾಯಿಗೆ ಮಾಡ್ತಾರೆ ಅಂತ ಯೋಚನೆ ಮಾಡಿದಿದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತಿದ್ದಂಗೆ ಶುಗರ್ BP ಬಂದಿದ್ದು 20-25 ವರ್ಷದಿಂದ ಈಚೆಗೆ ಬರುತ್ತೆ. ಅದಕ್ಕೆ ಮುಂಚೆ ಎಲ್ಲಿತ್ತು ಹೇಳ್ರಿ, ಶುಗರ್ BP ಅನ್ನೋದೇ ಇರ್ಲಿಲ್ಲ. ಕಾಮನ್, ಈಗ ಒಂಥರ ಕಾಮನ್ ಆಗ್ಬಿಟ್ಟಿದೆ.
ಅವಾಗ ಒಂದ್ಸತಿ ಅಕೇಶನಲ್ ಆಗಿ ಬಂದಂಗೆ ಬಂತದು. ಈಗ ಎಲ್ಲಾರ ಮನೇಲಿ ಕಾಮನ್ ಆಗಿದೆ. ಹಳ್ಳಿಲೂ ಇಲ್ಲ ಬಿಡಂಗಿಲ್ಲ, ಡೆಲ್ಲಿಲೂ ಬಿಡಂಗಿಲ್ಲ, ಎಲ್ಲಾ ಕಡೆ ಕಾಮನ್ ಆಗ್ಬಿಟ್ಟಿದೆ. ಸೊ ಆದ್ರಿಂದ ಜನ ಈಗ್ಲಾದ್ರೂ ಎಚ್ಚೆತ್ಕೊಂಡು ತಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನ್ಯಾಚುರಲ್ ಆಗಿ ಏನಿದೆ ಅದು ನಮ್ಮಲ್ಲೇ ಬರ್ಬೇಕಂತೇನಿಲ್ಲ. ಎಲ್ಲಾದ್ರೂ ಹೋಗ್ಲಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿರುತ್ತೆ ಅಲ್ಲಿ ಹೋಗಿ, ಅಥವಾ ಕಡಲೆ ಬೀಜ ತಗೊಂಡೋಗಿ ಹಾಕಿ. ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳಿದ್ರೆ ಯಾವ್ಯಾವ ಆಯಿಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್, ಈಗ ನಾವು ಕಡಲೆಕಾಯಿ ಎಣ್ಣೆ ಮಾಡ್ತಿದ್ವಿ ಮ್ಯಾನುಫ್ಯಾಕ್ಚರಿಂಗು, ಕೊಬ್ಬರಿ ಎಣ್ಣೆ ಮಾಡ್ತಿದ್ವಿ, ಎಳ್ಳೆಣ್ಣೆ ಮಾಡ್ತಿದ್ವಿ, ಪ್ಯೂರ್ ಬ್ಲಾಕ್ ಎಳ್ಳು, ಮತ್ತೆ ಇದು ಸಾಸಿವೆ ಎಣ್ಣೆ ಮಾಡ್ತಿದ್ವಿ, ಹುಚ್ಚೆಳ್ಳೆಣ್ಣೆ ಮಾಡ್ತಿದ್ವಿ. ಈ ತರದ ಎಲ್ಲ ಎಣ್ಣೆನೂ ಮಾಡ್ತಿದ್ದೀರಾ? ಅಂದ್ರೆ ಈಗ ಮಾಡಿ ಇಟ್ಬಿಡ್ತೀರಲ್ಲ, ಫ್ರೆಶ್ ಆಗಿ ಮಾಡ್ತಾ ಇರ್ತೀರಾ? ಫ್ರೆಶ್ ಆಗಿ ನಾವು ಮಾಡ್ತಾ ಇರ್ತೀವಿ. ನಾವು ಸ್ಟಾಕ್ ಅನ್ನೋದು ಇಡಕ್ ಆಗಲ್ಲ, ಇದನ್ನ ಏನ್ ಮಾಡ್ತೀವಿ, ಫ್ರೆಶ್ ಆಗಿ ಮಾಡ್ತಿರ್ತೀವಿ, ಎಲ್ಲ ಫ್ರೆಶ್ ಆಗಿ ಕೊಡ್ತಿರ್ತೀವಿ. ಈಗ ಡೆಲಿವರಿ ಎಲ್ಲೆಲ್ಲಿ ಕೊಡ್ತೀರಾ ಸರ್? ಈಗ ಡೆಲಿವರಿ ನಾನು ಆಲ್ಮೋಸ್ಟ್ ಎಲ್ಲಾ ಕಡೆ, ಬೆಂಗಳೂರು. ಈಗ ವಿಡಿಯೋ ನೋಡ್ತಾ ಇರೋರು ತುಂಬಾ ದೂರದಿಂದ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದ್ರೆ ಡೆಲಿವರಿ ಕೊಡ್ತೀರಾ? ಡೆಲಿವರಿ ಕೊಡ್ತೀನಿ. ಅವ್ರು more than 2000 rupees ಇದು ಆರ್ಡರ್ ಮಾಡಿದ್ರೆ ಡೆಲಿವರಿ ಕೊಡ್ತೀನಿ. ಈಗ ನನಗೆ ಕಸ್ಟಮರ್ಸ್ ಎಲ್ಲ ಟಾಟಾ ಪ್ರಮೋಟ್ ಅಲ್ಲಿ ಇದಾರೆ. ಟಾಟಾ ಪ್ರಮೋಟ್ ಬಂದು ಹೊಸಕೆರೆಹಳ್ಳಿ ಇದೆ, ಕೆಂಗೇರಿ ಹತ್ರ. ಅಲ್ಲೆಲ್ಲ ಒಂದಷ್ಟು ಕಸ್ಟಮರ್ ಇದಾರೆ ನಂಗೆ ಟಾಟಾ ಪ್ರಮೋಟ್ ಅಲ್ಲಿ. ಅವರೆಲ್ಲ ರೆಗ್ಯುಲರ್ ಆಗಿ ತಿಂತಾರೆ. ಸೊ ನಂದು ಆಲ್ಮೋಸ್ಟ್ ಈಗ ಇದು ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು. 3 ವರ್ಷದಿಂದ ಬೇಸಿಕಲಿ ಇದಕ್ಕೆ ಅಂತ ಸಪರೇಟ್ ಕಸ್ಟಮರ್ಸ್ ಇದಾರೆ. ಕಸ್ಟಮರ್ ಬೇಸೇ ಬೇರೆ ಆಗಿದೆ. ಸೊ ಅವ್ರು ಬರ್ತಾರೆ, ಅವ್ರ ಪಾಡ್ಕ ಅವ್ರು ತಗೋತಾರೆ, ತಿಂತಾರೆ. ಅಂದ್ರೆ ಕ್ವಾಲಿಟಿ ವೈಸ್ ನೀವು ಹೋದಾಗ 3 ವರ್ಷ ಅಲ್ಲ 4 ವರ್ಷ ಆಗ್ಲಿ ಒಂದೇ ರೀತಿ ಬರಬೇಕು. ಆಗ ನಮ್ಮ ಬಿಸ್ನೆಸ್ ಇದಾಗತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ ಜನಗಳ ಹತ್ರ. ನಡೀತಿದೆ, ಚೆನ್ನಾಗಿ ನಡೀತಾ ಇದೆ. ಓಕೆ, ಮತ್ತೆ ಸರ್ ಇನ್ನೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ. ಲೈಕ್ ಅಂದ್ರೆ ಇದ್ರಲ್ಲೂ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಬರ್ತಿರಲ್ಲ ನೀವು, ಅದರಲ್ಲೂ 270, 280, 290 ಕೊಡ್ತೀನಿ ಅಂತ ಬರ್ತಾರೆ. ಸೊ ಅದನ್ನೆಲ್ಲ ನೀವು ಪರೀಕ್ಷೆ ಮಾಡಿ ತಿನ್ನಿ. ನೀವು ಇದು ತಗೋಬೇಡಿ ಅಂತೇನಿಲ್ಲ. ನಾವು ತಿನ್ನುವಂತ ಆಹಾರದ ಮೇಲೆ ನಮ್ಮ ಆರೋಗ್ಯ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳೋಂತ ಆಹಾರ ಪರಿಶುದ್ಧವಾಗಿರ್ಬೇಕು. ಆಗ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬಹುದು. ಸೊ ಅದನ್ನೆಲ್ಲ ಯೋಚನೆ ಮಾಡಿ. ಈಗ ಕಡಲೆ ಬೀಜದ ರೇಟ್ ನೋಡಿ, ಅಥವಾ ನೀವೇ ಒಂದ್ಸರಿ ತಗೊಂಡೋಗಿ ಹಾಕ್ಸ್ಬಿಡಿ. ಯಾರೋ ಒಬ್ಬ ಬರ್ತಾನೆ 250 ರೂಪಾಯಿ ಅಂತಾನೆ, ಬಟ್ ನೀವು ಒಂದ್ಸರಿ ಹಾಕ್ಸ್ ನೋಡಿದಾಗ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ ನಿಮ್ಗೆ. ಪರಿಶುದ್ಧವಾದನ್ನ ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ಜೀವನದಲ್ಲಿ ಮನುಷ್ಯನಿಗೆ ಆರೋಗ್ಯ ಒಂದಿದ್ರೆ ಇನ್ನೇನು ಬೇಡ. ದುಡ್ಡಂತೂ ಬರ್ತಾ ಇರತ್ತೆ, ಆರೋಗ್ಯ ಇದ್ರೆ ದುಡ್ಡು ಬರುತ್ತೆ. ಎಷ್ಟು ವರ್ಷದಿಂದ ನೀವು ಎಣ್ಣೆ ತಯಾರಿ ಮಾಡ್ತಾ ಇದ್ದೀರಾ ಸರ್? ಈಗ ನಂದು ಇದು 4 ವರ್ಷ ಆಯ್ತು ಯೂನಿಟ್ ಸ್ಟಾರ್ಟ್ ಆಗಿ. ಅದಕ್ಕೆ ಮುಂಚೆ ಎಲ್ಲ ಅದೇ ನಾನು ಹೇಳ್ದಂಗೆ ನಮ್ದೆಲ್ಲ ಗಾಣ ಇತ್ತು. ಪ್ರಾಫಿಟಬಲ್ ಆಗಿದೆಯಾ ಸರ್? ಈಗ ಯಾರಾದ್ರೂ ವುಡ್ ಪ್ರೆಸ್ಡ್ ಆಯಿಲ್ ಅನ್ನ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನ ತಯಾರಿ ಮಾಡಬೇಕು ಅಂದ್ರೆ ಪ್ರಾಫಿಟಬಲ್ ಆಗಿದೆಯಾ? ಪ್ರಾಫಿಟಬಲ್ ಆಗಿದೆ, ಅದನ್ನ ಮಾಡೋ ರೀತಿ ಮಾಡಬೇಕು. ಅಂದ್ರೆ ಪ್ರಾಫಿಟ್ ಇದೆ, ಜಾಸ್ತಿ ನನ್ಗೆ ಲಾಭ ಬೇಕು ಅಂತ ಮತ್ತೆ ಮಿಕ್ಸ್ ಮಾಡೋದು ಅದೆಲ್ಲ ಮಾಡಕ್ ಹೋದ್ರೆ ಅದು ಇವತ್ತಲ್ಲ ನಾಳೆ ಎಫೆಕ್ಟ್, ಸ್ವಲ್ಪ ದಿನಕ್ಕೆ ನಡೆಯುತ್ತೆ, ಆಮೇಲೆ ಸ್ವಲ್ಪ ಮತ್ತೆ ಎಫೆಕ್ಟ್ ಆಗುತ್ತೆ. ಸೊ ಪ್ರಾಫಿಟ್ ಇದೆ, ಮಾಡ್ಬೋದು, ಜನ ಮುಂದೆ ಬಂದ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಆದಷ್ಟು ಆರೋಗ್ಯಕರವಾಗಿರುವಂತಹ ಆಹಾರವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ತಗೊಳ್ಳುವಂತ ಆಹಾರ ಪರಿಶುದ್ಧವಾಗಿರ್ಬೇಕು. ಮತ್ತೆ ಸರ್ ಇನ್ನೇನು ಹೇಳಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಹಳ್ಳಿಕಾರ್ ಕ್ರೇಜ್ ಬಗ್ಗೆ? ಸರ್ ನಿನ್ನೆ ಫೋನ್ ಮಾಡಿದ್ದು ಆಕ್ಚುಲಿ ಇವತ್ತು ನಮ್ದೇನು ಶೂಟ್ ಪ್ಲಾನ್ ಇರಲಿಲ್ಲ. ನಿನ್ನೆ ಕಾಲ್ ಮಾಡಿದ್ರು, ಮೇಡಮ್ ನಾನು ಹಳ್ಳಿಕಾರಸನ್ನ ತೊಗೊಂಡು ಬಂದಿದ್ದೀನಿ, ಇಲ್ಲ ಶೂಟ್ ಮಾಡಲೇಬೇಕು ಅಂತ. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಈಗ ಹಸುನ ನೋಡಬೇಕು ಅಂತಾನೆ ನಾವು ಬಂದ್ವಿ. ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ಹಳ್ಳಿಕಾರ ಹಸು ಅನ್ನೋದಕ್ಕಿಂತ ನಾನು ನಿಮ್ಮಿಬ್ಬರ ಬಗ್ಗೆ ಪ್ರಶಂಸೆ ಪಡೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಒಂದು ದೇಸಿ ತಳಿನ ಗುರುತು ಎಲ್ಲ ಅಳಿಸಿ ಹೋಗ್ತಿದೆ, ನಶಿಸಿ ಹೋಗ್ತಿದೆ. ಈ ಹಳ್ಳಿಲಿ ಮೊದಲೆಲ್ಲ ಊರಿಗೆ ನಮ್ಮೂರಲ್ಲೇ 1.5 ಕಿಲೋಮೀಟರ್ ಇರ್ತಿತ್ತು. ಮನೆಗೆ 2 ಜೊತೆ, 1 ಜೊತೆ, 3 ಜೊತೆ ಇತ್ತು. ಈಗ ನಮ್ಮೂರಲ್ಲೆಲ್ಲ ಒಂದು 400 ಮನೆಗೆ ಬರೀ ಒಂದು 16-17 ಹಸು ಇದೆ. ಸೊ ಅಂತ ಟೈಮಲ್ಲಿ ನೀವು ಹೋಗಿ ಹಳ್ಳಿಕಾರ್ ಒಂದು ಇದೆತ್ಕೊಂಡು ತಳಿ ಬಗ್ಗೆ ಒಂದು ಪಾಯಿಂಟ್ ಔಟ್ ಎತ್ಕೊಂಡು ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ರಲ್ಲ, ನಿಮ್ಮಿಬ್ಬರಿಗೆ ದೊಡ್ಡ ನಮಸ್ಕಾರಗಳು. ಸೊ ನನ್ನ ಕಡೆಯಿಂದ ತುಂಬಾ ವಂದನೆಗಳು. ಸೊ ಈ ಹಳ್ಳಿಕಾರ್ ಅನ್ನೋದು ಈ ಮನುಷ್ಯನ ಅಂದ್ರೆ ಒಂಥರ ಪರಿಸರ ಸ್ನೇಹಿ ಮತ್ತೆ ಮನುಷ್ಯನಿಗೂ ಕೂಡ ಆರೋಗ್ಯಕರ ಸ್ನೇಹಿ ಇದ್ದಂಗೆ. ಇದನ್ನ ನೀವು ಅದ್ರ ಬಗ್ಗೆ ನೀವು ಅವೇರ್ನೆಸ್ ಕೊಡ್ತಿದ್ದೀರಿ ಜನಕ್ಕೆ. ನಾನು ಹೇಳೋದು ಇಷ್ಟೇ, ನಮ್ಮ ಒಂದು ದೇಸಿ ತಳಿ ಅಥವಾ ದೇಸಿದ ಏನೇ ಇರ್ಬೋದು, ನಮ್ಮ ಹಳಬರು ಕೊಟ್ಟಿರೋದು, ನಮ್ಮ ಹೆಣ್ಣೆ ಇರ್ಬೋದು ಅಥವಾ ಹಸು ಇರ್ಬೋದು, ಆ ದೇಸಿ ತಳಿನ ನಾವು ಎಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನ ಈಗ ಹಾಲು ಇದು ಒಂದು ಬರೀ 1.5 ಲೀಟರ್ ಕೊಡುತ್ತೆ ಹೊತ್ತಿಗೆ. ಅಷ್ಟು ಹಾಲು ಕೊಟ್ಟರು ಅದರಲ್ಲಿ ಇರುವಂತಹ ಒಂದು ಪ್ರೋಟೀನ್, ಪೌಷ್ಟಿಕಾಂಶ. 20 ಲೀಟರ್ ಹಾಲೇನು ಎಚ್.ಎಫ್ ಹಸು ಅದರಲ್ಲಿ ಇರಲ್ಲ. ಇದರಲ್ಲಿ 2 ಲೀಟರ್ ಇರೋ ಹಾಲು ಅದು 20 ಲೀಟರ್ ಕೊಟ್ಟರು ವೇಸ್ಟ್. ನೀವು 2 ಲೀಟರ್ ಕೊಟ್ರೆ ಅಮೃತ ಇದು, ಅಮೃತ ಕುಡ್ಕೊಂಡೋಗಿ ಕುಡ್ಕೋಬಹುದು. ಬಟ್ ಅದನ್ನೆಲ್ಲ ನಿಮ್ಗೆ ಹಂಗ್ ಬರಲ್ಲ. ಸೊ
ಹಳ್ಳಿ ಕಾರ್ ಬಗ್ಗೆ ಇನ್ನೊಂದಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸಿ ಎಲ್ಲ ಮನೆಗಳಲ್ಲೂ ಹಳ್ಳಿ ಕಾರ್ ಸ್ಟಾರ್ಟ್ ಮಾಡ್ಲಿ. ಸೊ ನನಗೂ ನಿಮ್ಮ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು. ಹಳ್ಳಿ ಕಾರ್ ಬಗ್ಗೆ ಒಂದು ಕ್ರೇಜ್ ಬಂತು. ಸೊ ತಗೊಂಬಂದು ನಾನು ಕೂಡ ಇಟ್ಟಿದ್ದೀನಿ. ನಿಮ್ಗೆ ನೆನ್ನೆ ಕೂಡ ಅದನ್ನು ಕೂಡ ಫೋನ್ ಮಾಡಿ ಹೇಳಿದೆ. ತುಂಬಾ ಖುಷಿ ಆಯ್ತು ನನಗೆ. ಆ ಮನೆಗೆ ಒಂದು ತಂದಿದೆ. ಆಲ್ರೆಡಿ ನನ್ನ ಹತ್ರ ಗಿರ್ ಇದೆ, ಅದು ನ್ಯಾಚುರಲ್. ಹೋರಿಗಳನ್ನ ಸಾಕೋದು ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಒಂದು ಮನೆಯಲ್ಲಿ ಹಳ್ಳಿಕಾರ್ ಹಸುವನ್ನ ಸಾಕೋದಕ್ಕೆ ಪ್ರಯತ್ನ ಪಡಿ. ಇದು ನಿಮ್ಮ ಮನೆಯನ್ನಾಗಿರ್ಬೋದು, ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಹಾಗೆ ಮನಸ್ಸನ್ನು ಕೂಡ ಚೆನ್ನಾಗಿಟ್ಟಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ನಮ್ಮ ದೇಶಿ ತಳಿಗಳನ್ನು ಉಳಿಸೋಣ. ಈ ಒಂದು ದೇಶಿ ತಳಿಯನ್ನು ಮುಂದಿನ ಪೀಳಿಗೆಗೂ ಕೂಡ ಬೆಳೆಸುವಂತಹ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲೆ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮನೆಗಳ ಹತ್ರ ಸಾಧ್ಯವಾದರೆ ಒಂದು ಹಳ್ಳಿಕಾರ್ ಹಸುವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಮುಂದಿನ ವರ್ಷ ಈಗ ಏನು ಹಳ್ಳಿಕಾರ್ ಹಸುಗಳ ಸಂಖ್ಯೆ ಏನಿದೆ, ಸೊ ಅದರ ಒಂದು ದುಪ್ಪಟ್ಟಾಗಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ನಂದು. ಸೊ ಹಾಗಾಗಿ ಎಲ್ಲ ಒಂದು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಇದು ಈಡೇರುತ್ತೆ ಅನ್ನುವಂತಹ ಒಂದು ಆಸೆ ಇದೆ. ಸೊ ನೋಡೋಣ, ಕಾದು ನೋಡೋಣ. ಖಂಡಿತ ಸರ್, ಈಗ ಹಳ್ಳಿಕಾರ್ ಹಸು ಇದೆ, ಮುಂಚೆ ಯಾವುದಿತ್ತು ಸರ್? ಮುಂಚೆ ನಂದು ಗಿರ್ ಇತ್ತ ನೋಡೋಣ. ಸೊ ಈಗ ಮುಂಚೆ ಗಿರ್ ಸೊ ಅದು ಸ್ವಲ್ಪ ಆಯ್ತಿದೆ, ಹೊಸ್ದಾಗಿ ತಗೊಂಡು ಬಂದಿದ್ದಾರೆ, ಇನ್ನೂ ಅಡ್ಜಸ್ಟ್ ಆಗ್ಬೇಕು ಇವ್ರಿಗೆ. ಸೊ ಹಾಗಾಗಿ ಸೊ ಇರ್ಲಿ ಅದು ಹಂಗಂದತ್ತೆ ಅಂದ್ರೆ ಹೊಡ್ಸ್ಲಿ ಅಂತ. ಓಕೆ ಎಷ್ಟು ದಿನ ಆಯ್ತು ಸರ್ ತಂದು? ಒಂದು ವಾರ ಆಗಿದೆ. ಓಕೆ. ಸೊ ಬನ್ನಿ ಈಗ ಗಿರ್ರಸು ನೋಡೋಣ. ಹಾಗೆ ಕುರಿಗಳನ್ನು ಕೂಡ ಸ್ವಲ್ಪ ಸಾಕೊಂಡಿದ್ದಾರೆ. ಸರ್, ನಿಮ್ದು ಮನೆ ಹತ್ರ ಒಂದು ರೀತಿ ಅಟ್ಮಾಸ್ಫಿಯರ್ ತುಂಬಾನೇ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಈ ಕಡೆಗೆ ತೋಟ ಮಾಡ್ಕೊಂಡಿದ್ದೀರಾ, ಹೊಲ ಇದೆ, ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದೀರಾ, ಹಸುಗಳು ಕುರಿಗಳು ಒಂದು ರೀತಿ ಚೆನ್ನಾಗಿದೆ ನೋಡೋದಕ್ಕೆ. ಕುರಿಗಳು ಬೇರೆ ಸಾಕಿದ್ದೀರಾ ಸರ್? ಕುರಿಗಳು ಅದು ನಮ್ಮಮ್ಮ ಸುಮ್ಮನೆ ಕುತ್ಕೊಳ್ಳೋ ಬದಲು ಏನಾದ್ರು ಒಂದು ಜೀವ ಸಾಕ್ಬೇಕು ಸಾಕ್ತಾ ಇರ್ತಾರೆ. ಹಂಗೆ ಸ್ವಲ್ಪ ಬೆದರುತ್ತೆ ತುಂಬಾ. ಓಕೆ. ನಮ್ಮ ಇದು ನೋಡ್ರಿ, ಗಿರ್ರಸು ಇದೆ ಇದೆಲ್ಲಮ್ಮ, ಇದೆಲ್ಲ. ಇದು ಕೂಡ ನಮ್ಮ ದೇಸಿ ತಳಿನೇ, ಗುಜರಾತ್ ತಳಿ ಗಿರ್ ಅಂತಾರೆ ಇದಕ್ಕೆ. ಸೊ ಇದು ಕೂಡ ಜಾಸ್ತಿ ಹಾಲು ಕೊಡಲ್ಲ ನಿಮ್ಗೆ. ಇದು ನಾರ್ಮಲಿ 2-2.5 ಲೀಟರ್. ಈಗ ಸ್ಪರ್ಶದಲ್ಲಿ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅಲ್ವಾ? ಈಗ ಹಳ್ಳಿಕಾರನ ಮುಟ್ಟಿದಾಗ ಆಗಿರ್ಬೋದು, ಈ ಹಸುವನ್ನು ಮುಟ್ಟಿದಾಗ ಆಗಿರ್ಬೋದು, ಸ್ಪರ್ಶದಲ್ಲಿ ನಿಜವಾಗ್ಲೂ ತುಂಬಾನೇ ಒಂದು ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಹಳ್ಳಿಕಾರನ ಮುಟ್ಟಿದಾಗ ಸ್ಪರ್ಶದಲ್ಲೇ ಒಂದು ಫೀಲ್ ಅನ್ನೋದು ಸಿಗುತ್ತೆ, ಫೀಲ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಹೇಳಿ ಸರ್ ಗಿರ್ ಬಗ್ಗೆ. ಗಿರ್ರು ಇದು ಮೇಡಮ್, ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೆಲ್ದಿ ಅಂದ್ರೆ ಒಂದು ಏನಂತಾರೆ ನಮ್ಮ A2 ಮಿಲ್ಕ್ ಹಿಂಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಹಾಲು ಕುಡಿತಿದ್ರೆ ನಿಮ್ಗೆ ಸೇಮ್ ಅದ್ರ ತರನೇ ಇರುತ್ತೆ, ಅಮೃತದ ತರನೇ ಇರುತ್ತೆ ಇದನ್ನು. ಸೊ ಮೊಸರು ನೀವು ಉಪ್ಪು ಇಲ್ಲ ಅಂದ್ರೂ ಅನ್ನಕ್ಕೆ ಮೊಸರು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಲು ತುಂಬಾ ಚೆನ್ನಾಗಿರುತ್ತೆ, ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ದೇಸಿ ತಳಿ ಯಾವುದೇ ಇರ್ಲಿ ಉಳಿಸಿ ಬೆಳೆಸೋಣ. ನಮ್ಮ ಭಾರತದಲ್ಲಿ ಏನೇನು ದೇಸಿ ತಳಿಗಳಿದೆ ಎಲ್ಲಾನು ಉಳಿಸಿ ಬೆಳೆಸ್ಬೇಕು ನಾವು. ಈ ಹಿಂದೆ ಎಲ್ಲ ಹಾಲು ಕೊಡುತ್ತೆ ಜಾಸ್ತಿ, ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಲನ್ನ ಬಿಸ್ನೆಸ್ ಮಾಡಿ ಬೇಡ ಅಂತ ನಾನು ಹೇಳ್ತಿಲ್ಲ, ವ್ಯವಹಾರಕ್ಕೊಂದು ಬಿಸ್ನೆಸ್ ಬೇಕು ಜೀವನ ಮಾಡೋದಕ್ಕೆ. ಬಟ್ ಅದ್ರ ಜೊತೆಲಿ ಸ್ವಲ್ಪ ಇರ್ಬೇಕು, ನಮ್ಮದು ಸ್ವಲ್ಪ ಬೇಕು. ನಮ್ಮ ತನನೂ ಇರ್ಲಿ, ಬೇರೆ ತನನೂ ಇರ್ಲಿ, ಎರಡೂ ಇರ್ಲಿ ಅನ್ನೋದು ನನ್ನ ಅನಿಸಿಕೆ. ಇದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಇದು ಒಂದ್ಸತಿಗೆ ನಿಮ್ಗೆ ಬೆಳಗ್ಗೆ 1-2 ಲೀಟರ್ ಕೊಡುತ್ತೆ, ಸಂಜೆ 1-2 ಲೀಟರ್. ಮನೆಗೆ ಯೂಸ್ ಮಾಡ್ಕೊತೀರಾ? ಮನೆಗೆ ಯೂಸ್ ಮಾಡ್ಕೊಂಡು ಯಾರೋ ಒಂದಿಬ್ರು ತಗೊಂಡ್ ಹೋಗ್ತಾರೆ. ಇದ್ರ ಹಾಲು ನಿಮ್ಗೆ ತುಂಬಾ ಕಾಸ್ಟ್ಲಿ ಕೂಡ. ಇದ್ರ ಹಾಲು 1 ಲೀಟರ್ಗೆ 100 ರೂಪಾಯಿ. ತುಂಬಾ ಕಾಸ್ಟ್ಲಿ ಇದೆ. ಸೊ ಯಾಕಂದ್ರೆ ಕಡಿಮೆ ಕೊಡುತ್ತಲ್ವಾ, ಆ ಥಿಕ್ನೆಸ್ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಇದ್ರದ್ದು ಒಂದು ತುಪ್ಪ 1 ಲೀಟರ್ ತುಪ್ಪ ಬಂದು 3,000 ರೂಪಾಯಿ ಇರುತ್ತೆ. 3,000 ರೂಪಾಯಿ. ಇಲ್ಲಿ ನಮ್ಮ ಒಂದು 2-3 ಗೊತ್ತಿರೋ ಇದಿದೆ, ಏನಿಲ್ರಿ, ಗೋಶಾಲೆ. ಗೋಶಾಲೆ ನಾನು ಹೋಗ್ತೀನಲ್ವಾ, ಒಂದ್ ಕಡೆ 2,000 ಕೊಡ್ತಾರೆ, ಒಂದ್ ಕಡೆ 3,000 ಮಾಡ್ತಾರೆ ಇದ್ರ ತುಪ್ಪ. ಡಿಪೆಂಡ್ ಅಪಾನ್. ಎಷ್ಟು ವರ್ಷ ಆಯ್ತು ಸರ್ ಈ ಗಿರ್ರಸನ್ನ ತಗೊಂಡ್ ಬಂದು? ಇದು ನಮ್ಮ ಮನೆಗೆ ಬಂದು 2 ವರ್ಷ ಆಯ್ತು. 2 ವರ್ಷದಿಂದ ಇದು ಆರಾಮಾಗಿದೆ. ಸೊ ಇದು ಮೇಂಟೆನೆನ್ಸ್ ಕಡಿಮೆ ಅಂತ ಹೇಳ್ತೀರಾ? ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಮ್ಗೆ ಎಲ್ಲಾ ಗಿರ್ರಸು ಕಾಲ್ ಕಟ್ಟಿ ಹಾಲ್ ಕರೀತಾರೆ. ಇದು ಕಾಲ್ ಕಟ್ಟಂಗಿಲ್ಲ, ಏನಿಲ್ಲ. ಅಂದ್ರೆ ಕಾಲ್ ಕಟ್ಲೇಬೇಕಾ? ಬೇರೆ ಎಲ್ಲ ಗಿರ್ರಸುಗಳಿಗೆ ಕಾಲ್ ಕಟ್ತಾರೆ, 2 ಕಾಲ್ ಕಟ್ತಾರೆ. ಒದಿಯುತ್ತೆ ಅಂತ. ಇದು ಏನೂ ಮಾಡಲ್ಲ. ಇದು ಸಣ್ಣ ಮಗು ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇದು ನಿಮಗೆ. ನೋಡಿ ಇವಳು ನೋಡಿ, ನನ್ನ ಮಗಳು ಮುಟ್ಬಮ್ಮ ಇದನ್ನ ಹಿಡ್ಕೊಳಮ್ಮ, ಹಿಡ್ಕೊ ನೋಡಿ, ಏನು ಮಾಡಲ್ಲ. ಸಾಧು ತರ. ಸಾಧು, ತುಂಬಾ ಸಾಧು. ಅದನ್ನು ಅವಳು ತಪ್ಕೋತಾಳೆ, ಎಲ್ಲ ಮಾಡ್ತಾಳೆ. ಅದೊಂಥರ ಸಾಧು. ಅವಳಿಗೆ ತುಂಬಾ ಹಸುಗಳಂದ್ರೆ ತುಂಬಾ ಇಷ್ಟ. ಅದ್ ಬಂದ್ಬಿಡತ್ತೆ ಮಕ್ಳಿಗೆ, ಮನೆ ಹತ್ರ ಇದ್ದಾಗ ನೋಡ್ತಾ ನೋಡ್ತಾ ಪ್ರೀತಿ ಅನ್ನೋದು ಬಂದ್ಬಿಡುತ್ತೆ.